ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಆಮ್ ಆಶಿಕಾ ಜಯದೇವ್. ನಾನು ಇವತ್ತು ನಿಮ್ಮನ್ನ ಒಸಾಕಾ ಅಲ್ಲಿ ಒಂದು ನನ್ನ ಡೇ ಹೇಗಿರುತ್ತೆ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದೀನಿ. ಇಟ್ಸ್ ವೆರಿ ಲೋಕಲ್ ಆಗಿ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ ನಾವು ಇವತ್ತು. ಸೊ ನಿಮಗೂ ಕೂಡ ಯಾವ ಥರ ಎಕ್ಸ್ಪ್ಲೋರ್ ಮಾಡೋದು ಅಂತ ಕೂಡ ಹೇಳಿಕೊಡ್ತೀನಿ. ನೀವು ಜಪಾನಿಗೆ ಬರೋರಾಗಿದ್ರೆ ಯಾವ ಥರ ಮೆಟ್ರೋಸ್ನ ಯೂಸ್ ಮಾಡಬೇಕು, ಟ್ರೈನ್ ಅಂದರೆ ತುಂಬ ಕನೆಕ್ಟಿವಿಟಿ ಇದೆ, ಯಾವ ಥರ ಯೂಸ್ ಮಾಡಬೇಕು ಅಂತ ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಇವತ್ತು ನಾನು ಆ್ಯಕ್ಚುಲಿ ಜಾಪನೀಸ್ ಮೂವಿಗೆ ಹೋಗ್ತಿದ್ದೀನಿ ಫಾರ್ ದ ಫಸ್ಟ್ ಟೈಮ್. ನನಗೆ ಜಾಪನೀಸ್ ಅಷ್ಟಾಗಿ ಬರಲ್ಲ ಆ್ಯಂಡ್ ವಿತೌಟ್ ಸಬ್ ಟೈಟಲ್ಸ್ ನನಗೇನು ಅರ್ಥ ಆಗುತ್ತೆ ಅರ್ಥ ಆಗಲ್ಲ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಒನ್ ಆಫ್ ಮೈ ಫೇವ್ರೆಟ್ ಆನಿಮೆ ಅಂತ ಹೇಳ್ಬೋದು. ಬಿಕಾಸ್ ನಾನು ಡಿಮನ್ ಸ್ಲೇಯರ್ನ ಇಂಗ್ಲೀಷಲ್ಲಿ ನೋಡಿದ್ದೀನಿ, ಅಂದರೆ ಇಂಗ್ಲೀಷ್ ಸಬ್ ಟೈಟಲ್ಸ್ ಆಗಲಿ ಅಥವಾ ಇಂಗ್ಲೀಷ್ ಟಾಕಿಂಗಲ್ಲಿ ನೋಡಿರೋ ಅಂಥದ್ದು. ಬಟ್ ಈ ಸರಿ ಇಲ್ಲಿ ಜಪಾನಲ್ಲೇ ಅದು ರಿಲೀಸ್ ಆಗ್ತಿರೋದ್ರಿಂದ, ಅದು ಜಾಪನೀಸ್ ಆನಿಮೆ ಆಗಿರೋದ್ರಿಂದ ಜಾಪನೀಸ್ ಅಲ್ಲಿ ಇರುತ್ತೆ ಆ್ಯಂಡ್ ನೋ ಇಂಗ್ಲಿಷ್ ಸಬ್ ಟೈಟಲ್ಸ್. ಸೊ ಲೆಟ್ಸ್ ಸಿ ಹೇಗಿರುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಲೆಟ್ಸ್ ಗೋ. ನಾವು ಫಸ್ಟ್ ನಮ್ಮ ಮೆಟ್ರೋ ಕಾರ್ಡ್ನ ರೀಚಾರ್ಜ್ ಮಾಡಿಸ್ಕೊಳ್ಬೇಕು, ಬಿಕಾಸ್ ಅದರಲ್ಲಿ ದುಡ್ಡು ಖಾಲಿ ಆಗಿದೆ. ಸೊ ಈ ಥರ ಮಷೀನ್ಸ್ ಎಲ್ಲ ಮೆಟ್ರೋ ಸ್ಟೇಷನಲ್ಲೂ ಇರುತ್ತೆ. ಸೊ ನಾವೆಲ್ಲೆಲ್ಲಿ ಹೋಗ್ತೀವಿ ಟ್ಯಾಪ್ ಮಾಡಿ ಹೋಗೋದಕ್ಕೆ ಈಸಿ ಆಗುತ್ತೆ. ಇಲ್ಲಿ ಸಮ್ಮರ್ ಆಗಿರೋದ್ರಿಂದ ನೀವು ನೋಡ್ತಿರ್ಬೋದು, ಇದು ವೇಟಿಂಗ್ ರೂಮಲ್ಲಿ AC ಇರುತ್ತೆ. ಸೊ ಎಲ್ಲರೂ ಅದರಲ್ಲೇ ಕೂತಿದ್ದಾರೆ. ಇನ್ನೇನು ಟ್ರೈನ್ ಬರುತ್ತೆ ಅನ್ಬೇಕಾದ್ರೆ ಎಲ್ಲರೂ ಅಲ್ಲಿಂದ ಆಚೆ ಬರ್ತಾರೆ. ಅಷ್ಟು ಬಿಸಿಲಿದೆ ಇಲ್ಲಿ. ಸಮ್ಮರ್ ಆಗಿರೋದ್ರಿಂದ ಇದು ಬೆಳೆಗಳನ್ನ ಬೆಳೆಯೋಕ್ಕೆ ದಿಸ್ ಇಸ್ ದ ರೈಟ್ ಟೈಮ್. ಸೊ ಇಲ್ಲಿ ಅಕ್ಕಿನ ಬೆಳೀತಿದ್ದಾರೆ. ಸೊ ಇಲ್ಲಿ ತುಂಬ ಟ್ರೈನ್ ಕನೆಕ್ಟಿವಿಟಿ ಇರೋದ್ರಿಂದ ನಿಮಗೆ ಇಲ್ಲಿ ಬಂದಾಗ ಯಾವ ಥರ ನಾವು ಟ್ರೈನನ್ನು, ಯಾವ ಬೋಗಿ ಅಥವಾ ಯಾವ ಕಾರ್ನ ಹತ್ಕೊಳ್ಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಟೈಮ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಕೂಡ ಚಾರ್ಟ್ಸ್ ಇದೆ. ಯಾವ ಅವರ್ನಲ್ಲಿ ಎಲ್ಲಿ ನಮ್ದು ಇವಾಗ 11:08ಗೆ ಬರೋದು ಟ್ರೈನ್. ಓಕೆ, ಇದು 11 o'clock 8 minutesಗೆ. ಅದೇ ವೀಕೆಂಡ್ಸಲ್ಲಾದರೆ ಇದೇ ಟೈಮ್ಗೂ ಸೇಮ್ ಟೈಮ್ಗೆ ಇದೆ. ಸೊ ಇಲ್ಲಿರೋದ್ರಲ್ಲಿ ಇದು ಫಸ್ಟ್ ಕಾರು, ಸೆಕೆಂಡು, ಥರ್ಡು, ಇದು ಸಿಕ್ಸ್ತ್ ಕಾರು. ನಾವಿರೋದು ಇವಾಗ ಈ ಸ್ಟೇಷನ್. ನಾವು ಹೋಗ್ಬೇಕಾಗಿರೋದು ಇಲ್ಲಿ. ಸೊ ಇಲ್ಲಿ ಈ ಸ್ಟೇಷನಲ್ಲಿ ಮೆಟ್ಲು ಎಲ್ಲೆಲ್ಲಿ ಬರುತ್ತೆ. ಸೆಕೆಂಡ್ ಕಾರ್ ಹತ್ರ ಒಂದು ಮೆಟ್ಲಿದೆ, ಫೋರ್ತ್ ಕಾರ್ ಹತ್ರ ಎಸ್ಕಲೇಟರ್ ಇದೆ, ಫಿಫ್ತ್ ಕಾರ್ ಹತ್ರ ಎಲಿವೇಟರ್ ಇದೆ. ಸೊ ಇವಾಗ ಫೋರ್ತ್ ಕಾರ್ ಹತ್ರ ಹೋದರೆ ಈಗ ಆಲ್ಮೋಸ್ಟ್ 12:30 ಆಗ್ತಾ ಬಂತು. ಊಟ ಮಾಡಿಕೊಂಡು ಆಮೇಲೆ ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಆಚೆ ಕಡೆ ಊಟ ಮಾಡಬೇಕು ಅಂದರೆ ಸೋಬಾ ನೂಡಲ್ಸ್ ಈಸ್ ದ ಬೆಸ್ಟ್ ಆಪ್ಷನ್ ಟು ಗೋ. ಆ್ಯಂಡ್ ಇಲ್ಲಿ ಸೈಜೇರಿಯಾ ಹಾಗೂ ಲಾಸನ್ ಇದೆ. ಸೈಜೇರಿಯಾ ಈಸ್ ಅ ಚೈನ್ ಆಫ್ ಇಟಾಲಿಯನ್ ರೆಸ್ಟೋರೆಂಟ್. ಸೊ ನಾನು ಜಪಾನಿಗೆ ಫಸ್ಟ್ ಬಂದಾಗ ಸೈಜೇರಿಯಾ ವಾಸ್ ಮೈ ಬೆಸ್ಟ್ ಅಂದರೆ ಫೇವ್ರೆಟ್ ಒಂದು ರೆಸ್ಟೋರೆಂಟ್ ಆಗಿತ್ತು. ಬಿಕಾಸ್ ಅಲ್ಲಿ ಸ್ವಲ್ಪ ಸ್ಪೈಸಿ ಫುಡ್ ಸಿಗುತ್ತೆ. ಆ ರೀಸನ್ನಿಂದ ಇಲ್ಲಿ ಕಲ್ಚರ್ ಶಾಕ್ ಆಗಬಾರ್ದಲ್ವಾ. ಸೊ ಆ ರೀಸನಿಂದ ಸೈಜೇರಿಯಾಗೆ ಜಾಸ್ತಿ ಹೋಗ್ತಿದ್ವಿ. ಬಟ್ ಈಗ ಸ್ವಲ್ಪ ಜಾಪನೀಸ್ ಕಡೆ ಟಿಲ್ಟ್ ಆಗ್ತಿದ್ದೀನಿ. ಸೊ ನಾವು ಬಂದ ತಕ್ಷಣ ಈ ಥರ ಗ್ರೀನ್ ಟೀ ಕೊಡ್ತಾರೆ, ಹಾಗೂ ಬಿಸಿ ಇರುವಂತಹ ನ್ಯಾಪ್ಕಿನ್ ಕೊಡ್ತಾರೆ. ನಾವು ಕೈ ಒರೆಸ್ಕೊಳ್ಳಿ, ಮುಖ ಒರೆಸ್ಕೊಳ್ಳಿ, ಸ್ವಲ್ಪ ಫ್ರೆಶ್ ಆಗಲಿ ಅಂತ. ಇದನ್ನು ನಾವು ಯಾವ ಹೋಟೆಲ್ಸ್ಗೆ ಹೋದ್ರೂ ಪ್ರತಿ ಹೋಟೆಲಲ್ಲೂ ಈ ಥರ ಕೊಡ್ತಾರೆ.
ಇಲ್ಲಿ ತುಂಬ ಜನ ತುಂಬ ಅಂದರೆ ತುಂಬ ಸೈಲೆಂಟಾಗಿರ್ತಾರೆ. ಸೊ ನಾನು ಕೂಡ ಸೈಲೆಂಟಾಗಿ ಮಾತಾಡಬೇಕಾಗುತ್ತೆ. ಸೊ ನಮ್ಮಿಬ್ರಿಗೆ ಮಾತ್ರ ಕೇಳಿಸೋಷ್ಟು ಮಾತಾಡ್ತಿರ್ತಾರೆ. ನನ್ನ ವಾಯ್ಸ್ ಸ್ವಲ್ಪ ಜೋರಿರುತ್ತೆ ಆ್ಯಂಡ್ ತುಂಬ ಮಾತಾಡಿ ಅಭ್ಯಾಸ. ಬಟ್ ತುಂಬ ನಿಧಾನವಾಗಿ ಮಾತಾಡ್ತಿದ್ದೀನಿ. ಐ ಹೋಪ್ ನಿಮಗೆ ಕೇಳಿಸುತ್ತೆ ಅಂತ. ಸೊ ಇಲ್ಲಿ ಆ್ಯಕ್ಚುಲಿ ನಾವು ತಿನ್ನಕ್ಕೆ ಬಂದಿರೋದು ಸೋಬಾ ನೂಡಲ್ಸ್ ಅಂತ. ಒನ್ ಆಫ್ ಮೈ ಫೇವ್ರೇಟ್. ನಾನು ನಿಮಗೆ ನನ್ನ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಕೂಡ ಹೇಳಿದ್ದೀನಿ. ಸೊ ಮುಂಚೆ ಹೇಗಿತ್ತು, ಇವಾಗ ಯಾವ ಥರ ಇಷ್ಟಪಡ್ತಿದ್ದೀನಿ ಅಂತ. ಸೊ ಇಟ್ ಫೀಲ್ಸ್ ರಿಯಲಿ ಗುಡ್. ಇವಾಗ ಇಲ್ಲಿ ಸ್ಪೆಷಾಲಿಟಿ ಏನಂತಂದರೆ, ಮೋಸ್ಟ್ ಆಫ್ ದ ಟೈಮ್ ಇವಾಗ ಸಮ್ಮರ್ ಆಗಿರೋದ್ರಿಂದ ಇಲ್ಲಿ ಮುಂಚೆ ನಮಗೆ ವಿಂಟರಲ್ಲಾದರೆ ಹಾಟ್ ನೂಡಲ್ಸ್ ಸಿಗುತ್ತೆ, ಬಟ್ ಸಮ್ಮರಲ್ಲಿ ನಮಗೆ ಕೋಲ್ಡ್ ನೂಡಲ್ಸ್ ಸಿಗುತ್ತೆ. ಸೊ ಬಟ್ ನಮಗೆ ವಿ ಆರ್ ನಾಟ್ ಯೂಸ್ ಟು ಕೋಲ್ಡ್ ನೂಡಲ್ಸ್. ವಿ ಪ್ರಿಫರ್ ಹೆಲ್ತ್ ಮೋರ್ ದ್ಯಾನ್ ಕೋಲ್ಡ್ ತಿನ್ನೋದು, ಕೋಲ್ಡ್ ಕುಡಿಯೋದು. ಅದು ಎಸ್ಪೆಷಲಿ ನಾನು ಮಾಡೋದಿಲ್ಲ. ಸೊ ಆ ರೀಸನಿಂದ ವಿ ಆರ್ ಗೋಯಿಂಗ್ ವಿತ್ ಸೇಮ್ ಹಾಟ್ ಸೋಬಾ ನೂಡಲ್ಸ್. ಕಚ್ಕೊಬಿಟ್ಟೆ. ಸೊ ಇಲ್ಲಿ ನೀವು ನೋಡ್ತಿರೋದು ದಿಸ್ ಇಸ್ ಸೋಬಾ ನೂಡಲ್ಸ್. ಅದ್ರ ಜೊತೆಗೆ ಟೆಂಪುರ ಕೊಡ್ತಾರೆ. ಇದು ನಮಗೆ ಮಿಕ್ಸ್ಡ್ ವೆಜ್ಜೀಸ್ ಮತ್ತು ಸೀ ಫುಡ್ ಇರುತ್ತೆ. ಆ್ಯಂಡ್ ಇದೊಂಥರ ಪಕೋಡ ಥರ ಅಂತ ಹೇಳ್ಬೋದು ನಮ್ಮ ಭಾಷೆಯಲ್ಲಿ. ಆ್ಯಂಡ್ ಈ ಸೋಬಾ ನೂಡಲ್ಸ್ ತಿಂದಾದ್ಮೇಲೆ ತುಂಬ ಗುಡ್ ಫೀಲ್ ಇರುತ್ತೆ ಸ್ಟಮಕ್ಗೆ. ಇಟ್ಸ್ ಗಟ್ ಫ್ರೆಂಡ್ಲಿ. ಬಟ್ ಇವ್ರ ಕ್ವಾಂಟಿಟಿ ತುಂಬ ಜಾಸ್ತಿ ಕೊಟ್ಟಿದ್ದಾರೆ. ನನಗಂತೂ ಹೋಗ್ತಾ ಇಲ್ಲ ಒಳಗಡಿಕೆ. ತಿಂತಾ ಇದ್ದರೆ ತಲೆಯೆಲ್ಲ ತಿರುಗ್ತಿದೆ. ಮೇಕ್ ಶ್ಯೂರ್ ಇದು ಕ್ವಾಂಟಿಟಿ ಎಷ್ಟು ಕೊಡ್ತಾರೆ ಅಂತ ನೆಕ್ಸ್ಟ್ ಟೈಮ್ ನೋಡಿ ತಗೊಳ್ಳಿ. ನೆಕ್ಸ್ಟ್ ಟೈಮ್ ನಾವು ಹತ್ರ ನೋಡಿ ತೊಗೊಳ್ತೀವಿ. ಒಂದು ತೊಗೊಂಡು ಇಬ್ಬರು ತಿನ್ಬೋದು, ಅಷ್ಟು ಕೊಟ್ಟಿದ್ದಾರೆ. ಜಪಾನ್ ಅಂದರೆ ಇಸ್ ಫೇಮಸ್ ಫಾರ್ ಆ್ಯನಿಮೆ. ಇಲ್ಲಿ ನೋಡ್ತಿರ್ಬೋದು ಯಾವ ರೇಂಜ್ ಫ್ಯಾನ್ಸ್ ಇದ್ದಾರೆ ಅಂತ. ಸೊ ಇಲ್ಲಿ ನಾವೊಂದು ಸ್ಟೋಲ್ಗೆ ಬಂದಿದ್ದೀವಿ. ಇಲ್ಲಿ ತುಂಬ ಅಂದರೆ ತುಂಬ ಡಾಲ್ಸ್ ಇದೆ. ನಾವಿವಾಗ ಹೋಗ್ತಿದ್ದೀವಲ್ಲ ಮೂವಿ ಡಿಮನ್ ಸ್ಲೇಯರ್ ಅಂತ. ಇದು ಈ ಮೂವಿಯಲ್ಲಿರೋಂತಹ ಒಂದು ಕ್ಯಾರೆಕ್ಟರ್ ಅಂತಂದರೆ ಹೀರೋ ಕ್ಯಾರೆಕ್ಟರ್, ವಿಲನ್ ಕ್ಯಾರೆಕ್ಟರ್ ಅವ್ರದ್ದು ಕೂಡ ಇದೆ. ಸೊ ಇಲ್ಲಿ ಇವಾಗ ತೋರಿಸ್ತೀನಿ ನಿಮಗೆ. ಇವಾಗ ನಿಮಗೆ ಕಾಣಿಸ್ತಿದೆ ಅಲ್ವಾ, ಇದು ಮೇನ್ ಕ್ಯಾರೆಕ್ಟರ್, ನನ್ನ ಫೇವ್ರೆಟ್ ಕ್ಯಾರೆಕ್ಟರ್. ಇದು ಅಲ್ಲಿನ ವಿಲನ್ ಆ್ಯಕ್ಚುಲಿ. ಸೊ ತುಂಬ ಕ್ಯೂರಿಯಸ್ ಆಗಿದೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ. ಸೊ ಇದು ಬೇಬಿ ತಾಂಜಿರೋ. ಐ ಆ್ಯಕ್ಚುಲಿ ಲೈಕ್ ಹಿಮ್. ಇವನು ಲಾಸ್ಟ್ ಟೈಮು ಪಾಪ ಟೆಂಪುರ ತಿಂತಿರ್ತಾನೆ ಆ್ಯಂಡ್ ಇವನನ್ನ ಕರ್ಕೊಂಡೋಗ್ಬಿಡ್ತಾರೆ ವಿಲನ್ಸ್ ಎಲ್ಲ. ಸೊ ಲೆಟ್ಸ್ ಸಿ ಏನಾಗುತ್ತೆ ಅಂತ. ಇಲ್ಲಿ ಯಾವ ರೇಂಜಿಗೆ ಬಿಸಿಲಿದೆ ಅಂತ ಅಂದರೆ ನನಗಂತೂ ಫುಲ್ ತಲೆನೋವು ಬಂದುಬಿಡುತ್ತೆ. ಆ್ಯಂಡ್ ಸ್ವಲ್ಪ ಹೊತ್ತು ಬಿಸಿಲಿಗೆ ಹೋದರೂ ಕೂಡ ತಲೆನೋವು ಬರುತ್ತೆ. ಎಷ್ಟು ನೀರು ಕುಡಿದ್ರೂ ಕೂಡ ಇಟ್ ಈಸ್ ನಾಟ್ ಸಫಿಷಿಯೆಂಟ್. ಬಟ್ ನನಗೆ ಗುಡ್ ಅನ್ಸಿದ್ದೇನಂತಂದರೆ ಏನೋ ಬಾರ್ಲಿ ಟೀ. ಓಕೆ, ನಾನು ಈವನ್ ಆ್ಯಕ್ಚುಲಿ ಮಜ್ಜಿಗೆ ಅದೆಲ್ಲ ಟ್ರೈ ಮಾಡಿದ್ದೀನಿ, ಬಟ್ ಅದೆಲ್ಲ ಓಕೆ. ಬಟ್ ಬಾರ್ಲಿ ಟೀ ಕುಡಿದ್ರೆ ತುಂಬ ಎನರ್ಜಿ ಅನಿಸುತ್ತೆ ಆ್ಯಂಡ್ ತಲೆನೋವು ಹೋಗುತ್ತೆ. ಸೊ ಆ ರೀಸನ್ನಿಂದ ನಾವು ಬಾರ್ಲಿ ಟೀನ ತೊಗೊಂಡು ಹೋಗ್ತಿದ್ದೀವಿ. ಸೊ ಇದು ಲಾಸನ್. ಇಲ್ಲಿ ನಮಗೆ ಕಾಮನ್ನಾಗಿ ಜನರಲ್ ಸ್ಟೋರ್ ಥರ ಏನೇನು ಸಿಗಬೇಕು, ಪ್ರತಿಯೊಂದು ಎಮರ್ಜೆನ್ಸಿ ಅಂತ ಏನೇನು ಇರುತ್ತೆ ಎಲ್ಲನೂ ಸಿಗುತ್ತೆ ನಮಗೆ. ಪೆಪ್ಸಿಕೋ ಅಂತ ತೊಗೊಂಡ್ವಿ. ಇದು ಒಂದು ಪ್ಯಾಕೆಟಲ್ಲಿ 2 ಪೆಪ್ಸಿಕೋ ಅಂದರೆ ಪೆಪ್ಸಿ ಥರ ಇರುತ್ತೆ. ಸೊ ಇಬ್ಬರು ತಿನ್ಬೋದು ಅಂತ. ಇಟ್ ವಿಲ್ ಬಿ ಟೇಸ್ಟಿ ಟೂ. ಸೊ ಹಾಗೆ ಶಾಪಿಂಗ್ ಕಾಂಪ್ಲೆಕ್ಸಿಗೆ ಬಂದ್ವಿ. ಇಲ್ಲಿ ನಾವು ನೋಡ್ತಿರ್ಬೋದು ತುಂಬ ಟ್ರೆಂಡಿ ಕ್ಲಾತ್ಸ್, ಟ್ರೆಂಡಿ ಫುಟ್ವೇರ್ಸ್ ಎಲ್ಲ ಇರುತ್ತೆ. ಸೊ ಎಲ್ಲರೂ ಬಂದು ಶಾಪಿಂಗ್ ಮಾಡ್ತಿದ್ದಾರೆ. ನಾವು ಕೂಡ ವಿ ಆರ್ ಜಸ್ಟ್ ಲುಕಿಂಗ್ ಅಟ್ ದ ಟ್ರೆಂಡ್. ಒಂದು ಕಡೆ ನಾವು ಶಾಪಿಂಗ್ ಕಾಂಪ್ಲೆಕ್ಸ್ನ ಎಂಟರ್ ಆದ್ವಿ ಅಂದರೆ ಹಾಗೇ ಆಲ್ಮೋಸ್ಟ್ ಕಿಲೋಮೀಟರ್, ಹಾಫ್ ಕಿಲೋಮೀಟರ್ ಹಂಗೆ ಹೋಗ್ತಾನೆ ಇರ್ತೀವಿ ಒಳಗಡೆನೇ. ಆ್ಯಂಡ್ ನಾವು ಆಚೆ ಕಡೆ ಹೋಗಬೇಕು ಅಂತಿಲ್ಲ, ಬಿಕಾಸ್ ಮೇಲ್ಗಡೆ ಬಿಲ್ಡಿಂಗ್ಸ್ ಚೇಂಜ್ ಇರ್ಬೋದು. ಬಟ್ ನಾವು ಒಂದ್ಸಲಿ ಅಂಡರ್ಗ್ರೌಂಡ್ ಎಂಟರ್ ಆದಮೇಲೆ ಅಲ್ಲಿಂದ ನಾವು ಬೇರೆ ಕಡೆಗೂ ಹೋಗ್ತಾ ಇರ್ತೀವಿ. ಅಷ್ಟು ಅಂಡರ್ಗ್ರೌಂಡ್ ಕನೆಕ್ಟಿವಿಟಿ ಇದೆ. ಸೊ ನಾವೀಗ ಆ್ಯಕ್ಚುಲಿ ಯುನಿಕ್ಲೋಗೆ ಹೋಗ್ತೀವಿ. ಯುನಿಕ್ಲೋ ಅಲ್ಲಿ ಸ್ವಲ್ಪ ಚೆನ್ನಾಗಿರೋ ಬಟ್ಟೆಗಳಿರುತ್ತೆ. So we thought of going there. ಇಲ್ಲಿರೋ ಶರ್ಟ್ ಮೇಲೆಲ್ಲ ಒನ್ ಪೀಸ್ ಅನ್ನೋ ಒಂದು ಆ್ಯನಿಮೇಷನ್ದು ಪ್ರಿಂಟ್ ಇದೆ. ಇದು ಬರೀ ಜಸ್ಟ್ ಒನ್ ಆ್ಯನಿಮೇದು ಕಲೆಕ್ಷನ್.
ಬಿಕಾಸ್ ಅಷ್ಟು ಕ್ಯಾರೆಕ್ಟರ್ಸ್ ಇದೆ. ಇದು ಆಲ್ಮೋಸ್ಟ್ ಈ ಒಂದು ಆ್ಯನಿಮೆ ಬಂದು 25 ಇಯರ್ಸಿಂದ ನಡೀತಿದೆ ಅಂತೆ. ಆಲ್ಮೋಸ್ಟ್ ಒಂದು 1000 ಎಪಿಸೋಡ್ಸ್ಗಿಂತ ಜಾಸ್ತಿ ಇರೋವಂತಹ ಒಂದು ಬಿಗ್ ಫ್ಯಾನ್ ಆ್ಯನಿಮೆ. ನಾವು ಕಾಮನ್ನಾಗಿ ಪ್ಲೇನ್ ಶರ್ಟ್ಸ್ ಹಂಗೆಲ್ಲ ಚೂಸ್ ಮಾಡಿದ್ರೆ ಇಲ್ಲಿನವರು ಅಂದರೆ ಅವ್ರು ಯಾವ ಒಂದು ಆ್ಯನಿಮೆ ಫ್ಯಾನ್ ಆ ಒಂದು ಕ್ಯಾರೆಕ್ಟರ್ಸ್ದು ಶರ್ಟ್ಸ್ ತೊಗೊಂಡು ಹಾಕ್ಕೊಳ್ತಾರೆ. Well, this clip again for anime lovers. ನಾನು ರೀಸೆಂಟಾಗೆ ಶಾಪಿಂಗ್ ಮಾಡಿದ್ದೆ ಆ್ಯಂಡ್ ಈ ಸಲ ಸುಮ್ಮನೆ ಒಂಥರ ವಿಂಡೋ ಶಾಪಿಂಗ್ ಮಾಡೋಣ ಅಂತ ಬಂದಿದ್ದು. ಆ್ಯಂಡ್ ಆ ಥರ ಬಂದಿದ್ದರೂ ಕೂಡ ಒಂದು ಟಾಪ್ ನಂಗೆ ತುಂಬ ಇಷ್ಟ ಆಯಿತು. ಸೊ ತೊಗೊಳ್ಳೋಣ ಅಂತ ತೊಗೊಳಕ್ಕೆ ಹೋಗ್ತಿದ್ವಿ. ಆ್ಯಂಡ್ ಇಲ್ಲಿಂದು ಏನು ಸ್ಪೆಷಾಲಿಟಿ ಅಂತಂದರೆ, ನಾವು ಕಾಮನಾಗಿ ನಮ್ಮ ಇಂಡಿಯಾದಲ್ಲಿ ಒಂದು ನಾವೇ ಈವನ್ ಒಂದು QR ಕೋಡ್ನ ಸ್ಕ್ಯಾನ್ ಮಾಡ್ತೀವಿ ಅಂತ ಅಂದರೂ ಕೂಡ ಅದು ಒಂದೊಂದೂ ನಾವು QR ಕೋಡ್ನ ಸ್ಕ್ಯಾನ್ ಮಾಡಬೇಕು ಅಥವಾ ಬಾರ್ ಕೋಡ್ ಅದನ್ನು ಸ್ಕ್ಯಾನ್ ಮಾಡಬೇಕು. ಬಟ್ ಇಲ್ಲಿ ಹಾಗಲ್ಲ. ನಾನು ಎಷ್ಟು ತೊಗೊಂಡಿರ್ತೀನಿ, ಫಾರ್ ಎಕ್ಸಾಂಪಲ್ ನಾನೊಂದು 10 ತೊಗೊಂಡಿದ್ದೆ, 10 ಪೀಸಸ್ ಆಫ್ ಡ್ರೆಸ್ ಡಿಫ್ರೆಂಟ್ ಪ್ರೈಸಸ್ ತೊಗೊಂಡಿದ್ರು ಕೂಡ ಬ್ಯಾಗಲ್ಲಿ ಹಾಕಿ ಆ ಬ್ಯಾಗ್ನ ಈ ಜಾಗದೊಳಗಡೆ ಇಟ್ವಿ ಅಂತಂದರೆ ಅದು ಸ್ಕ್ಯಾನ್ ಮಾಡ್ಕೊಂಡು ಅದಷ್ಟು ಕದೇನೆ ಇಮಿಡಿಯೇಟ್ ನಾನು ಏನೇನು ತೊಗೊಂಡಿದ್ದೀನಿ ಅದರದ್ದು ಅಮೌಂಟ್ ಬಂದು ಟೋಟಲ್ ಅಮೌಂಟ್ ಇಷ್ಟು ಪೇ ಮಾಡಬೇಕು ಅಂತ ಹೇಳುತ್ತೆ. ಸೊ ನಾನು ಇವಾಗ ಒಂದು ಟಾಪ್ ತೊಗೊಂಡಿದ್ದೀನಲ್ವಾ, ಆ ಟಾಪ್ನ ಯಾವ ಥರ ಸ್ಕ್ಯಾನ್ ಮಾಡ್ತಿದ್ದೀನಿ ಅಂತ ನೋಡಿ. ಸೊ ನಮ್ಮದು ಬಿಲ್ಲಿಂಗ್ ಕೂಡ ಇಮಿಡಿಯೇಟ್ ವಿತಿನ್ ಫ್ಯೂ ಸೆಕೆಂಡ್ಸಲ್ಲೇ ಆಗೋಗುತ್ತೆ. ಈ ರೀತಿ ರೇಟಿಂಗ್ ಒಂದು ವೇಲ್ ಮರಿ. ಇವತ್ತೆಲ್ಲ ರಜಾ ಇದೆ ಅಂದ್ಬಿಟ್ಟು ಎಲ್ಲ ಇಲ್ಲೇ ಬಂದವ್ರೆ. ಸೊ ಇವತ್ತು ನಾನು ನೋಡ್ತಿರೋದು ಬರೀ ಆ್ಯನಿಮೆಗೆ ಸಂಬಂಧಪಟ್ಟಂತಹ ಒಂದು ವಸ್ತುಗಳು. ಆ್ಯಂಡ್ ಎಲ್ಲಿ ನೋಡಿದ್ರೂ ಬರೀ ಆ್ಯನಿಮೆ. ಇಲ್ಲಿ ನೋಡಿದ್ರೆ ನೀವು ಮಾರ್ವೆಲ್ ನೋಡಿದ್ದೀರಾ ಅಂತಂದರೆ ಯು ವಿಲ್ ಬಿ ಹ್ಯಾವಿಂಗ್ ಬೆಟರ್ ಐಡಿಯಾ. ಸೊ ಇಡೀ ದಿನ ಶಾಪಿಂಗ್ ಮಾಡಿದ್ರು ಬರೀ ಆ್ಯನಿಮೆಗೆ ಸಂಬಂಧಪಟ್ಟಿದ್ದನ್ನು ಶಾಪಿಂಗ್ ಮಾಡ್ಬೋದು, ಅಷ್ಟಿದೆ ಇಲ್ಲಿ. ಸೊ ಇದು ಅಗೈನ್ ನಾವು ಮೂವಿ ನೋಡೋಕ್ಕೆ ಹೋಗ್ತಿರುವಂತಹ ತಾಂಜಿರೋ ಆ್ಯಂಡ್ ತಾಂಜಿರೋ ತಂಗಿ ಮಿಜುಕೋ ಅಂತ. ನಮ್ಮ ಮೂವಿಗೆ ಇನ್ನೂ ಟೈಮ್ ಇದೆ. ಸೊ ಫೆರೀಸ್ ವಿಲ್ಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಸೊ ಇಲ್ಲಿ ಅಗೈನ್ ನಾವು ನಮ್ಮ ಟಿಕೆಟ್ನ ನಾವೇ ತಗೊಳ್ತೀವಿ, ಯಾರೂ ಅದಕ್ಕೆ ಅಂದ್ಬಿಟ್ಟು ಸಪ್ರೇಟ್ ಆಗಿರೋದಿಲ್ಲ. ಅವಾಗ್ಲಿಂದ ಬಿಕ್ಕಳಿಸ್ತಾನೇ ಇದ್ದೀನಿ, ನಿಲ್ತಾನೆ ಇಲ್ಲ. ಅರ್ಧ ಅದರಿಂದನೇ ಕ್ಯಾಮ್ರಾ ಶೇಕ್ ಆಗ್ತದೆ. ನೋಡಿ ಹೆಂಗಿದೆ ಅಂತ. ಓ ಮೈ ಗಾಡ್, ಲೆಟ್ ಮಿ ಶೋ ಯು. ಸೊ ನಾನು ನಿಮಗೆ ಟಾಪ್ ವ್ಯೂವಿಂದ ಒಸಾಕಾ ಸಿಟಿ ಹೇಗಿದೆ ಅಂತ ತೋರಿಸ್ತೀನಿ.
ಸೊ ಇಲ್ಲಿ ಇಷ್ಟು ಜನ ಇರೋದು ಈ ಒಂದು ಮೂವಿ ನೋಡೋದಕ್ಕೆ ಅಂತ. ತುಂಬ ದೊಡ್ಡದಾಗಿದೆ ಇಲ್ಲಿನ ಥಿಯೇಟರ್ಸ್ ಆ್ಯಂಡ್ ಪ್ರತಿಯೊಂದು ಟಿಕೆಟ್ ಜೊತೆಗೆ ದೇ ವಿಲ್ ಗಿವ್ ದಿಸ್ ಫೋಟೋ ಫ್ರೇಮ್ ಆ್ಯಸ್ ಅ ಗಿಫ್ಟ್. ಇದು ಆಲ್ಮೋಸ್ಟ್ ಹೌಸ್ಫುಲ್ ಮೂವಿ ಆ್ಯಂಡ್ ನಾವು ಈ ಒಂದು ಮೂವಿನ ತುಂಬ ಬೇಗ ಟಿಕೆಟ್ ಬುಕ್ ಮಾಡ್ಕೊಂಡಿದ್ವಿ. ಮೂವಿ ತುಂಬ ಚೆನ್ನಾಗಿತ್ತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಲವ್ ಯು.